ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಕೆಮಿಸ್ಟ್ರಿಯಲ್ಲಿರೋ 7th ಚಾಪ್ಟರ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸಿಂದ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಎಸ್ಟರಿಫಿಕೇಷನ್ ರಿಯಾಕ್ಷನ್. ಸೊ ಎಸ್ಟರಿಫಿಕೇಷನ್ ರಿಯಾಕ್ಷನ್ ಅಂದರೆ ಏನು, ಅದಕ್ಕೊಂದು ಎಕ್ಸಾಂಪಲ್ ಬರೀಬೇಕು. ಸೊ ROH. ಸೊ ROH ಅಂದರೆ ಆಲ್ಕೋಹಾಲ್ಸ್. ವೆನ್ ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ RCOH. RCOH ಅಂದರೆ carboxylic acid. When alcohols reacts with carboxylic acid in the presence of concentrated H2SO4. So ಇಲ್ಲಿ concentrated H2SO4 ರೋಲ್ ಏನು, ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್, ಆ್ಯಂಡ್ ಇಟ್ ಈಸ್ ನೋನ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ಇದು 1 ಮಾರ್ಕಿಗೆ ಕೇಳೋ ಚಾನ್ಸಸ್ ಇದೆ. ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ವಿಚ್ ಈಸ್ ದ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಕೇಳ್ಬೋದು. ಆರ್ ವಾಟ್ ಈಸ್ ದ ರೋಲ್ ಆಫ್ ಕಾನ್ಸಂಟ್ರೇಟೆಡ್ H2SO4 ಇನ್ ಎಸ್ಟರಿಫಿಕೇಷನ್ ರಿಯಾಕ್ಷನ್ ಅಂದರೆ ಇಟ್ ಈಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ನಮಗೇನು ಬರುತ್ತೆ, ಇದು ಎರಡು ರಿಯಾಕ್ಟ್ ಆದಾಗ RCOOR. ಸೊ RCOOR ಅಂದರೆ ಎಸ್ಟರ್ಸ್. ಸೊ ಎಸ್ಟರ್ಸ್ ಪ್ಲಸ್ H2O ಅಂದರೆ ವಾಟರ್. ಸೊ ಇಲ್ಲಿ R ಪ್ಲಸ್ಸಲ್ಲಿ CH3 ಮೀಥೈಲ್ ಆ್ಯಡ್ ಮಾಡಬೇಕು. ಸೊ ಮೀಥೈಲ್ ಆ್ಯಡ್ ಮಾಡಿದಾಗ ಮೆಥನಾಲ್ ಪ್ಲಸ್ ಮೆಥನೋಯಿಕ್ ಆಸಿಡ್. In the presence of concentrated H2SO4, we get dimethyl ether plus water. So next question, mechanism. So ಇದು ಯಾವ ಮೆಕ್ಯಾನಿಸಮ್ ಅಂದರೆ ಕನ್ವರ್ಷನ್ ಆಫ್ ಆಲ್ಕೋಹಾಲ್ಸ್ ಟು ಈಥೀನ್. ಸೊ ಏನಂತ ಕೇಳ್ತಾರೆ, ರೈಟ್ ದಿ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ದಿ ಕನ್ವರ್ಷನ್ ಆಫ್ ಆಲ್ಕೋಹಾಲ್ಸ್ ಟು ಈಥೀನ್ ಆರ್ ಎಥನಾಲ್ ಟು ಈಥೀನ್ ಅಂತ ಕೇಳ್ಬೋದು. ಸೊ ಫಸ್ಟ್ ಸ್ಟೆಪ್ ನಂಬರ್ 1, ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂದರೆ ಒಂದು ಹೈಡ್ರೋಜನ್ ಹೆಚ್ಚಿಗೆ ಇರೋ ಆಲ್ಕೋಹಾಲ್. ಸೊ ಇದು ಮೆಥನಾಲ್ ಫಾರ್ಮುಲಾ CH3 CH2OH ಪ್ಲಸ್. ಸೊ ಇಲ್ಲಿ ಆಕ್ಸಿಜನ್ಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಲ್ಲಿ 4 ಆಕ್ಸಿಜನ್ಗೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಮೈನಸ್. ಸೊ ಬಾಂಡ್ H. ಸೊ ಇದು ಮೆಥನಾಲ್ ಪ್ಲಸ್ H ಪ್ಲಸ್. ಸೊ ಫಾಸ್ಟ್ ರಿಯಾಕ್ಷನ್. ಸೊ ಈ H ಪ್ಲಸ್ ಹೋಗಿ ಈ ಆಕ್ಸಿಜನ್ಗೆ ಅಟ್ಯಾಕ್ ಆಗುತ್ತೆ. ಸೊ ಆಗ OH. ಸೊ ಆಕ್ಸಿಜನ್ಗೆ ಪ್ಲಸ್ ಚಾರ್ಜ್. ಸೊ ಸ್ಟೆಪ್ ನಂಬರ್ 2, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಸೊ ಈ ಮಾಲಿಕ್ಯೂಲ್ನ ಸೇಮ್ ಮತ್ತೆ ಇಲ್ಲಿ ಬರ್ಕೊಂಡು CH3 CH2OH. ಸೊ ಇಲ್ಲಿಂದ H2O ರಿಮೂವ್ ಆಗಿ ಇಲ್ಲಿಂದ CH3 CH2 ಬರುತ್ತೆ. ಸೊ CH3 CH2 ಇಲ್ಲಿ ಕಾರ್ಬನ್ಗೆ ಮತ್ತೆ ಪ್ಲಸ್ ಚಾರ್ಜ್. ಸೊ ಇದು ಕಾರ್ಬೋಕ್ಯಾಟಯಾನ್. ಸೊ ನೆಕ್ಸ್ಟ್ ಸ್ಟೆಪ್, ಸೊ ಇದು ಸ್ಲೋ ಸ್ಟೆಪ್. ಸೊ ಸ್ಲೋ ಸ್ಟೆಪ್ ಯಾವಾಗೂ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಗಿರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್, ಫಾರ್ಮೇಷನ್ ಆಫ್ ಈಥೀನ್ ಬೈ ಎಲಿಮಿನೇಷನ್ ಆಫ್ ಅ ಪ್ರೋಟಾನ್. ಸೊ ಈ ಮಾಲಿಕ್ಯೂಲಿಂದ 1 ಪ್ರೋಟಾನ್ ಎಲಿಮಿನೇಟ್ ಆಗಬೇಕು. ಸೊ ಇಲ್ಲಿಂದ CH2 ಡಬಲ್ ಬಾಂಡ್ CH2. ಸೊ ಇಲ್ಲಿಂದ H ಪ್ಲಸ್ ಎಲಿಮಿನೇಟ್ ಆಯಿತು. ಸೊ ಇಲ್ಲಿ ಈಥೀನ್ ಬರುತ್ತೆ. ಸೊ ಇದಕ್ಕೆಲ್ಲ ನೇಮಿಂಗ್ ಇಂಪಾರ್ಟೆಂಟ್. ಸೊ ಇದು ಮೆಥನಾಲ್ ಗಿವ್ಸ್ propionated alcohol. Next here, so here methanol, protonated alcohol carbocation ethene. So ಇದಕ್ಕೆಲ್ಲ ನೇಮ್ಸ್ ಎಲ್ಲ ಬರೀಬೇಕು. ಸೊ ನೆಕ್ಸ್ಟ್ ಕ್ವಶನ್, ಫ್ರಮ್ ಕ್ಯೂಮಿನ್. ಸೊ ಕ್ಯೂಮಿನ್ ಇಂದ ಹೌ ಟು ಪ್ರಿಪೇರ್ ಫಿನಾಲ್. ಸೊ ಇದು ಮೋಸ್ಟ್ ರಿಪೀಟೆಡ್ 2 ಮಾರ್ಕ್ ಕ್ವಶನ್ ಆಗಿರುತ್ತೆ. ಸೊ ಫಸ್ಟ್ ಕ್ಯೂಮಿನ್ ಫಾರ್ಮುಲಾ, ಬೆನ್ಝೀನ್ಗೆ CH3 CH3. ಸೊ ಇದನ್ನು ಐಸೋಪ್ರೋಪೈಲ್ ಬೆನ್ಝೀನ್ ಅಂತಲೂ ಕರೀತಾರೆ. ಐಸೋಪ್ರೋಪೈಲ್ ಬೆನ್ಝೀನ್. ಸೊ ಐಸೋಪ್ರೋಪೈಲ್ ಬೆನ್ಝೀನ್ ಈಸ್ ರಿಯಾಕ್ಟೆಡ್ ವಿತ್ ಆಕ್ಸಿಜನ್, ವಿ ಗೆಟ್ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಸೊ ಇದ್ರ ಫಾರ್ಮುಲಾ ಹೆಸರು ಬಂದ್ಬಿಟ್ಟು ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಸೊ ವೆನ್ ದಿಸ್ ಈಸ್ ಫರ್ದರ್ ಟ್ರೀಟೆಡ್ ವಿತ್ ಆ್ಯಸಿಡ್ ಆ್ಯಂಡ್ ವಾಟರ್, ವಿ ಗೆಟ್ ಫಿನಾಲ್ ಆ್ಯಂಡ್ ಅಸಿಟೋನ್. ಸೊ ಇಲ್ಲಿ OH ಆಕ್ಸಿಜನ್ ಬೆನ್ಝೀನ್ ರಿಂಗಾಗಿ ಹಂಗಿರುತ್ತೆ. ಸೊ CO CH3 CO CH3 ಅಡಿಷನಲ್ ಪ್ರಾಡಕ್ಟ್ ಆಗಿ ಎಲಿಮಿನೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಪ್ರಿಪ್ರೇಷನ್ ಆಫ್ ಆಸ್ಪಿರಿನ್. ಸೊ ಆಸ್ಪಿರಿನ್ನ ಸ್ಯಾಲಿಸಿಲಿಕ್ ಆ್ಯಸಿಡಿಂದ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ. ಸೊ CH3, ಸೊ ಬೆನ್ಝೀನ್ COOH. ಸೊ ಇದು ಸ್ಯಾಲಿಸಿಲಿಕ್ ಆ್ಯಸಿಡ್ ಪ್ಲಸ್ CH3 COCH3. ಸೊ ಇದು ಅಸಿಟಿಕ್ ಅನ್ಹೈಡ್ರೇಟ್ ರಿಯಾಕ್ಟೆಡ್ ವಿತ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ ಆಸಿಡ್ H ಪ್ಲಸ್, ವಿ ಗೆಟ್ ಆಸ್ಪಿರಿನ್. ಸೊ ಇದು ನೇಮ್ ಬಂದ್ಬಿಟ್ಟು ಆಸ್ಪಿರಿನ್ ಪ್ಲಸ್ CH3 COOH. ಸೊ ಇದು ಮೆಥನೋಯಿಕ್ ಆಸಿಡ್. ಸೊ ನೆಕ್ಸ್ಟ್ ಕ್ವಶನ್, ರೈಮರ್ ಟೈಮನ್ ರಿಯಾಕ್ಷನ್. ಸೊ ರೈಮರ್ ಟೈಮನ್ ರಿಯಾಕ್ಷನ್ ಅಂದರೆ ಏನು?
ಸೊ ಫಸ್ಟ್ ಫಿನಾಲ್ reacts with NaOH and CHCl3 in the chloroform. We get an intermediate here O minus Na plus CHCl3 CHCl2, and further reacted with NaOH we get O minus Na plus ಇಲ್ಲಿ CHCl2 ಇರೋದು CHO ಆಗುತ್ತೆ. ಸೊ ಫರ್ದರ್ ರಿಯಾಕ್ಟ್ ವಿತ್ ಆಸಿಡ್ ವಿ ಗೆಟ್ ಸ್ಯಾಲ್ಸಾಲ್ಡಿಹೈಡ್. ಸೊ ಇದ್ರ ಫಾರ್ಮುಲಾ ಬಂದು ಸ್ಯಾಲ್ಸಾಲ್ಡಿಹೈಡ್. ಸೊ ರೈಮರ್ ಟೈಮನಲ್ಲಿ ಸ್ಯಾಲ್ಸಾಲ್ಡಿಹೈಡ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಕೋಲ್ ಬೇಸ್ ರಿಯಾಕ್ಷನ್ ಅಂತ. ಸೊ ಅದು ಮುಂದೆ ಡಿಸ್ಕಸ್ ಮಾಡೋಣ. ಸೊ ಬೈ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೊ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಇಂದ ಹೌ ಟು ಪ್ರಿಪೇರ್ ಈಥರ್ಸ್ ಅಂತ ಕ್ವಶನ್. ಇದು 2 ಮಾರ್ಕ್ ಕ್ವಶನ್, ರಿಪೀಟೆಡ್ ಕ್ವಶನ್. ಸೊ RX ಪ್ಲಸ್ RONA. ಸೊ RX ಅಂದರೆ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ನಾನು ಹ್ಯಾಲೋ ಆಲ್ಕೈನ್ಸ್ ಅನ್ನೋ ಚಾಪ್ಟ್ರಲ್ಲಿ ನಿಮ್ಗೆ ಹೇಳಿದ್ದೆ, when halo alkanes reacts with sodium alkoxide. ಸೊ ಇದರ ಫಾರ್ಮುಲಾ ಬಂದ್ಬಿಟ್ಟು ಸೋಡಿಯಂ ಆಲ್ಕಾಕ್ಸೈಡ್, ವಿ ಗೆಟ್ ಈಥರ್ಸ್ ಪ್ಲಸ್ NaX. ಸೊ ಇಲ್ಲಿ X ಪ್ಲೇಸಲ್ಲಿ Cl, R ಪ್ಲೇಸಲ್ಲಿ CH3 ಹಾಕೊಂಡು ಒಂದು ಎಕ್ಸಾಂಪಲ್ ಬರೀ. ಸೊ ನೆಕ್ಸ್ಟ್ ಕ್ವಶನ್, ಅಸಿಟೈಲೇಷನ್. ಸೊ ಅನಿಸೋಲ್ದು ಅಸಿಟೈಲೇಷನ್ ಬರೀರಿ ಅಂತ ಕೇಳಿದೆ. ಸೊ ಇದು ಕಂಪ್ಲೀಟ್ ದ ರಿಯಾಕ್ಷನ್ ಕೇಳೋ ಚಾನ್ಸಸ್ ಇದೆ. ಸೊ ಇಲ್ಲಿವರೆಗೂ ಕೊಟ್ಟು ಪ್ರಾಡಕ್ಟ್ಸ್ ಬರೆಯೋಕ್ಕೆ. ಸೊ ವೆನ್ aspirin reacts with chloroform CH3Cl methyl chloride in the presence of anhydride AlCl3 we get. ಸೊ ಇಲ್ಲಿಂದ Cl ಎಲಿಮಿನೇಟ್ ಆಗಿ CH3 ಇಲ್ಲಿ ಅಟ್ಯಾಕ್ ಆಗುತ್ತೆ. ಒಂದು ಪ್ಯಾರಾ ಪೊಸಿಷನ್, ಒಂದು ಆರ್ಥೋ ಪೊಸಿಷನ್. ಸೊ ಆರ್ಥೋ ಆ್ಯಂಡ್ ಪ್ಯಾರಾ. ಸೊ ನೆಕ್ಸ್ಟ್ ಕ್ವಶನ್, ಕೋಲ್ ಬೇಸ್ ರಿಯಾಕ್ಷನ್. ಸೊ ಕೋಲ್ ಬೇಸ್ ರಿಯಾಕ್ಷನಲ್ಲಿ ಫಸ್ಟ್ ಫಿನಾಲ್ reacts with NaOH, we get sodium phenoxide. So O minus Na plus. So when phenol reacts with NaOH we get sodium phenoxide. Further react with CO2 and H plus, we get salicylic acid. So OH COOH. ಸೊ OHCOH. ಸೊ ಇಲ್ಲಿ ಕೋಲ್ ಬೇಸ್ ರಿಯಾಕ್ಷನ್ಗೆ ಎಲೆಕ್ಟ್ರೋಫೈಲ್ ಬಂದ್ಬಿಟ್ಟು CO2. ಸೊ ಆಗಲೇ ರೈಮರ್ ಟೈಮನ್ ರಿಯಾಕ್ಷನಲ್ಲಿ ನೋಡಿದ್ವಲ್ಲ. ಸೊ ರೈಮರ್ ಟೈಮನ್ ರಿಯಾಕ್ಷನಲ್ಲಿ ಎಲೆಕ್ಟ್ರೋಫೈಲ್ ಬಂದ್ಬಿಟ್ಟು CCl2 ಮೈನಸ್. ಸೊ ಇದು MCQ ಕೇಳೋ ಚಾನ್ಸಸ್ ಇದೆ. ಸೊ ಕೋಲ್ ಬೇಸ್ ರಿಯಾಕ್ಷನಲ್ಲಿ ಎಲೆಕ್ಟ್ರೋಫೈಲ್ CO2. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಲೂಕಾಸ್ ರಿಯೇಜೆಂಟ್? ಸೊ ಲೂಕಾಸ್ ರಿಯೇಜೆಂಟ್ ಅಂದ್ರೇನು, ಆ್ಯಂಡ್ ಹೌ ಇಟ್ ರಿಯಾಕ್ಟ್ಸ್ ವಿತ್ ಟರ್ಷರಿ, ಸೆಕೆಂಡರಿ ಆ್ಯಂಡ್ ಪ್ರೈಮರಿ. ಸೊ ಟರ್ಷರಿ ಆಲ್ಕೋಹಾಲ್ಸ್, ಸೆಕೆಂಡರಿ ಆಲ್ಕೋಹಾಲ್ಸ್ ಮತ್ತು ಪ್ರೈಮರಿ ಆಲ್ಕೋಹಾಲ್ಸ್ ಜೊತೆ ಹೆಂಗೆ ಲೂಕಾಸ್ ರಿಯೇಜೆಂಟ್ ರಿಯಾಕ್ಟ್ ಆಗುತ್ತೆ ಅನ್ನೋದು ಕ್ವಶನ್. ಸೊ ಫಸ್ಟ್ ಲೂಕಾಸ್ ರಿಯೇಜೆಂಟ್ ಅಂದರೆ ಕಾನ್ಸಂಟ್ರೇಟೆಡ್ HCl ಪ್ಲಸ್ ಅನ್ಹೈಡ್ರಸ್ ZnCl2. ಸೊ ಇದೆರಡು ಆ್ಯಡ್ ಮಾಡಿದಾಗ ನಮಗೆ ಲೂಕಾಸ್ ರಿಯೇಜೆಂಟ್ ಬರುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್, ಕಾನ್ಸಂಟ್ರೇಟೆಡ್ HCl ಪ್ಲಸ್ ಅನ್ಹೈಡ್ರಸ್ ZnCl2. ಸೊ HCl ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್, ZnCl ಅಂದರೆ ಜಿಂಕ್ ಕ್ಲೋರೈಡ್. ಸೊ ಇದ್ದು ಆರ್ಡರ್ ಬಂದ್ಬಿಟ್ಟು ಟರ್ಷರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ಪ್ರೈಮರಿ. ಸೊ ಹಂಗಂದರೆ ಲೂಕಾಸ್ ರಿಯೇಜೆಂಟ್ ಟರ್ಷರಿ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆದಾಗ ಇಮಿಡಿಯೇಟ್ ಟರ್ಬಿಡಿಟಿ ಬರುತ್ತೆ. ಸೊ ಟರ್ಬಿಡಿಟಿ ಅಂದರೆ PPT. ಸೊ ಸೆಕೆಂಡರಿ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆದಾಗ ಫ್ಯೂ ಮಿನಿಟ್ಸ್ ಆದಮೇಲೆ PPT ಬರುತ್ತೆ. ಸೊ ಪ್ರೈಮರಿ ಆಲ್ಕೋಹಾಲ್ ಜೊತೆ PPT ಬರಲ್ಲ. ಸೊ ಇದು ರಿಪೀಟೆಡ್ ಕ್ವಶನ್, ಯಾವಾಗಲೂ ಕೇಳಿರ್ತಾರೆ. ಸೊ ಹೌ ಲೂಕಾಸ್ ರಿಯೇಜೆಂಟ್ ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲ್ಸ್ ಲೈಕ್ ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್. ಸೊ ನೆಕ್ಸ್ಟ್ ಕ್ವಶನ್, ಆಕ್ಸಿಡೇಷನ್ ರಿಯಾಕ್ಷನ್ಸ್. ಸೊ ಪ್ರೈಮರಿ ಆಲ್ಕೋಹಾಲ್ಸ್ ಆಕ್ಸಿಡೇಷನ್ ಆದರೆ ಏನಾಗುತ್ತೆ, ಸೆಕೆಂಡರಿ ಆಲ್ಕೋಹಾಲ್ಸ್ ಆಕ್ಸಿಡೇಷನ್ ಇದ್ದಾಗ ಏನಾಗುತ್ತೆ ಅಂತ ಕ್ವಶನ್. ಸೊ ಪ್ರೈಮರಿ ಆಲ್ಕೋಹಾಲ್ಸ್ ಆಕ್ಸಿಡೇಷನ್ ಆದಾಗ ಸೊ PCC. ಸೊ PCC ಅಂದರೆ ಪಿರಿಡಿನ್ ಆ್ಯಂಡ್ HCl. ಸೊ PCC ಅನ್ನೋದು ಒಂದು ಪಿರಿಡಿನ್ ಕ್ಲೋರೋಕ್ರೋಮೇಟ್. ಸೊ ಇದು ಕಾಂಪ್ಲೆಕ್ಸ್, ಒಂದು ಕ್ರೋಮಿಯಂ ಕಾಂಪ್ಲೆಕ್ಸ್. ಸೊ ಪ್ರೈಮರಿ ಆಲ್ಕೋಹಾಲ್ಸ್ ಏನಾದರೂ ಆಕ್ಸಿಡೇಷನ್ ಆದಾಗ ನಮಗೇನು ಬರುತ್ತೆ, ಆಲ್ಡಿಹೈಡ್ಸ್. ಸೊ ಪ್ರೈಮರಿ ಆಲ್ಕೋಹಾಲ್ಸ್ ಆಕ್ಸಿಡೇಷನ್ ಹೋಗಿದೆ ಆಲ್ಡಿಹೈಡ್ಸ್. ಸೊ ಸೆಕೆಂಡರಿ ಆಲ್ಕೋಹಾಲ್ಸ್ ಮತ್ತು PCC ಜೊತೆ ಆಕ್ಸಿಡೈಸ್ ಆದಾಗ ನಮಗೆ ಕೀಟೋನ್ಸ್ RCOR. ಸೊ ಕೀಟೋನ್ಸ್ ಬರುತ್ತೆ. ಸೊ ವೆನ್ ಟರ್ಷರಿ ಆಲ್ಕೋಹಾಲ್ಸ್ ಆಕ್ಸಿಡೇಷನ್ ಆದಾಗ
ಟರ್ಷಿಯರಿ ಆಲ್ಕೋಹಾಲ್ಸ್ ಆಕ್ಸಿಡೇಷನ್ ಆದಾಗ ನೋ ಪ್ರಾಡಕ್ಟ್ಸ್. ಸೊ ಟರ್ಷರಿ ಆಲ್ಕೋಹಾಲ್ಸ್ ಆಕ್ಸಿಡೇಷನ್ ರಿಯಾಕ್ಷನ್ಗೆ ಆನ್ಸರ್ ಮಾಡಲ್ಲ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಕಂಪ್ಲೀಟ್ ದ ರಿಯಾಕ್ಷನ್ ಕೇಳ್ಬೋದು, ಇಲ್ಲ MCQ ಕೇಳ್ಬೋದು, ಇಲ್ಲ 2 ಮಾರ್ಕ್ ಕ್ವಶನ್ ಕೇಳ್ಬೋದು. ವಾಟ್ ಹ್ಯಾಪನ್ಸ್ ವೆನ್ ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ PCC? ಸೊ ಆನ್ಸರ್ ಆಲ್ಡಿಹೈಡ್ಸ್. ಸೆಕೆಂಡರಿ ಗಿವ್ಸ್ ಕೀಟೋನ್ಸ್, ಟರ್ಷರಿ ಗಿವ್ಸ್ ನೋ ಪ್ರಾಡಕ್ಟ್ಸ್ ಬಿಕಾಸ್ they are unstable. So tertiary alcohols are stable. So next question. ಸೊ ಈಗ ಪ್ರೈಮರಿ ಆಲ್ಕೋಹಾಲ್ಸ್ ಆಕ್ಸಿಡೈಸ್ ಆದರೆ ಆಲ್ಡಿಹೈಡ್ಸ್ ಕೊರುತ್ತೆ. ಸೊ ಅದೇ ರೀತಿ ಪ್ರೈಮರಿ ಆಲ್ಕೋಹಾಲ್ಸ್ ಕಾಪರ್ ವೈರ್ ಅಟ್ 573 ಕೆಲ್ವಿನ್. ಸೊ ಕಾಪರ್ ಒಂದು ರಾಡ್ ಮೇಲೆ ಪಾಸ್ ಮಾಡಿದಾಗ ಆಲ್ಡಿಹೈಡ್ಸ್ನ ಆಲ್ಕೋಹಾಲ್ಸ್ ಪ್ರೈಮರಿ ಆಲ್ಕೋಹಾಲ್ಸ್ನ ಕಾಪರ್ ವೈರ್ 573 ಡಿಗ್ರಿ ಸೆಲ್ಸಿಯಸ್ ಇರೋ ಕಾಪರ್ ವೈರ್ ಮೇಲೆ ಪಾಸ್ ಮಾಡಿದಾಗ ನಮಗೆ ಆಲ್ಡಿಹೈಡ್ಸ್ ಬರುತ್ತೆ. ಸೊ ಅದೇ ಸೆಕೆಂಡರಿ ಆಲ್ಕೋಹಾಲ್ಸ್ ಪಾಸ್ ಮಾಡಿದಾಗ ಕೀಟೋನ್ಸ್ ಬರುತ್ತೆ. ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್ನ ಪಾಸ್ ಮಾಡಿದಾಗ ನಮಗೆ ಆಲ್ಕೀನ್ಸ್ ಬರುತ್ತೆ. ಓಕೆ, ಸೊ ಇದು ಸೇಮ್ ಟೆಂಪರೇಚರ್ ಕಾಪರ್ ಆ್ಯಂಡ್ 573 ಕೆಲ್ವಿನ್. ಸೊ ಇಲ್ಲೂ ಅಷ್ಟೇ ಕಾಪರ್ ವೈರ್ ಅಟ್ 573 ಕೆಲ್ವಿನ್. ಸೊ tertiary alcohols when passed through copper wire at 573 Kelvin we get alkenes. So primary alcohols aldehydes ಕೊಡುತ್ತೆ, secondary alcohols ketones ಕೊಡುತ್ತೆ, tertiary alcohols alkenes ಕೊಡುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್, ಮೆಥನಾಲ್ಗೆ ಇನ್ನೊಂದು ಹೆಸರೇನು? ಸೊ ಇದೆಲ್ಲ MCQs ಕ್ವಶನ್. ಸೊ ಮೆಥನಾಲ್ಗೆ ಇನ್ನೊಂದು ಹೆಸರು ವುಡ್ ಸ್ಪಿರಿಟ್. ಸೊ ಎಥನಾಲ್ಗೆ ಇನ್ನೊಂದು ಹೆಸರು ಎಥನಾಲ್ ಗ್ರೈಂಡ್ ಸ್ಪಿರಿಟ್. ಸೊ ಇದು MCQ ಕೇಳ್ತಾರೆ. ಮೆಥನಾಲ್ನ ವುಡ್ ಸ್ಪಿರಿಟ್ ಅಂತಾರೆ, ಎಥನಾಲ್ನ ಗ್ರೈಂಡ್ ಸ್ಪಿರಿಟ್ ಅಂತಾರೆ. ಸೊ ನೆಕ್ಸ್ಟ್ ಕ್ವಶನ್ MCQ. ಸೊ ಈಗ ಸುಕ್ರೋಸ್. ಸೊ ಆಗಲೇ ನಾವು ಒಂದು ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ ಕೆಮಿಕಲ್ ಕೈನೆಟಿಕ್ಸಲ್ಲಿ. ಇನ್ವರ್ಷನ್ ಆಫ್ ಕೇನ್ ಶುಗರ್ ಅನ್ನೋದೊಂದು ಎಕ್ಸಾಂಪಲ್ ಇತ್ತು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ. ಸೊ ಅದರಲ್ಲಿ ಕನ್ವರ್ಷನ್ ಆಫ್ ಸುಕ್ರೋಸ್ ಟು ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸಿಗೆ ಅಲ್ಲಿ ರಿಯೇಜೆಂಟ್ ಇತ್ತು. ನಾವಲ್ಲಿ ಆ್ಯಸಿಡ್ ಹಾಕಿದ್ವಿ. ಸೊ ಒಂದು ರಿಯೇಜೆಂಟ್ ತೊಗೊತೀವಿ. ಸೊ ಆ ರಿಯೇಜೆಂಟ್ ಹೆಸರು ಬಂದ್ಬಿಟ್ಟು ಇನ್ವರ್ಟೇಸ್. ಸೊ ಕನ್ವರ್ಷನ್ ಆಫ್ ಸುಕ್ರೋಸ್ ಟು ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಇನ್ವರ್ಟೇಸ್, ಆ್ಯಂಡ್ ಕನ್ವರ್ಷನ್ ಆಫ್ ಗ್ಲೂಕೋಸ್ ಟು ethanol, so zymase. So first invertase, second is zymase. So next question. So what happens when phenol? So idu most important question. Idu complete the reaction ಕೊಡ್ತಾರೆ. When phenol reacts with zinc dust, we get benzene as product plus Zn oxide. ಓಕೆ, ಸೊ Zn oxide ಆ್ಯಂಡ್ ಬೆನ್ಝೀನ್. ಸೊ ಜಿಂಕ್ ಡಸ್ಟ್ ಜೊತೆ ರಿಯಾಕ್ಟ್ ಆದಾಗ ಬೆನ್ಝೀನ್ ಆ್ಯಂಡ್ ಜಿಂಕ್ ಆಕ್ಸೈಡ್ನ ಕೊಡುತ್ತೆ. ಸೊ ನೆಕ್ಸ್ಟ್ ಫಿನಾಲ್ಸ್. ವೆನ್ ಇದನ್ನು ಕಂಪ್ಲೀಟ್ ದ ರಿಯಾಕ್ಷನ್ 2 ಮಾರ್ಕ್ಸಿಗೆ ಕೊಡ್ತಾರೆ. ವೆನ್ ಫಿನಾಲ್ಸ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ HNO3. ಸೊ ಕಾನ್ಸಂಟ್ರೇಟೆಡ್ HNO3 ಜೊತೆ ರಿಯಾಕ್ಟ್ ಆದಾಗ ಫಿನಾಲ್ಸ್ ಏನು ಕೊಡುತ್ತೆ? 2, 4, 6 ಟ್ರೈನೈಟ್ರೋಫಿನಾಲ್. ಸೊ ಇದ್ರದ್ದು ಇನ್ನೊಂದು ಹೆಸರು ಬಂದ್ಬಿಟ್ಟು ಪಿಕ್ರಿಕ್ ಆ್ಯಸಿಡ್. ಸೊ ಪಿಕ್ರಿಕ್ ಆ್ಯಸಿಡ್ ಯೆಲ್ಲೋ ಕಲರ್ ಸೊಲ್ಯೂಷನ್. ಸೊ ಇಷ್ಟು ನಿಮ್ಮ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಲೆಸನ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಸೊ ನಿಮ್ಗೆ ಏನಾದರೂ ನೋಟ್ಸ್ ಬೇಕಿದ್ರೆ ವಾಟ್ಸಾಪ್ ಚಾನಲ್ ಇದೆ. ನಮ್ಮ ವಾಟ್ಸಾಪ್ ಚಾನಲ್ ಲಿಂಕ್ನ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.